ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 7 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಹೇಳಿದೆ. ಸೊ ತುಂಬ ಜನ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ. ಆ್ಯಕ್ಚುಲಿ ಇವಾಗ ನಾನು ಪ್ರೆಸೆಂಟ್ ನಮ್ಮ ದೊಡ್ಡಮ್ಮನ ಮನೆಯಲ್ಲೇ ಇದ್ದೀನಿ ಅಂತಂದರೆ ಮತ್ತೆ ನಾನು ಬಂದೇನೆ 15 ಡೇಸ್ ಮೇಲೆ ಆಯಿತು. ಹಾಗಾಗಿ ನೀವು ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಿದ್ದೀರಾ, ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಮಾಡಿಲ್ಲ. ಆ್ಯಕ್ಚುಲಿ ಒಂದು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಇನ್ನು ಟೀ ಕುಡ್ದಿಲ್ಲ. ನನ್ನ ತಂಗಿ ಟೀ ಮಾಡ್ತಿದ್ದಾಳೆ. ಟೀನ ಕುಡಿದ್ಬಿಟ್ಟು ನೀವು ಏನೇನು ಕ್ವಶನ್ಸ್ಗಳನ್ನ ಕೇಳ್ತೀರ ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡಿ, ಇಲ್ಲಿ ಟೀ ಮಾಡಿದ್ದಾಳೆ. ಕುಡಿದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವಾಗ ಟೀ ಎಲ್ಲ ಕುಡ್ದಾಯಿತು. ಆ್ಯಕ್ಚುಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ದೀರಾ, ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ, ಯಾರ್ಯಾರಿಗೆ ಲವರ್ಸ್ ಇದ್ದಾರೆ ಅಂತ. ಸೊ ಗೈಸ್, ಇವಾಗ ನೋಡೋಣ ಏನೇನು ಕ್ವಶನ್ ಕೇಳಿದ್ದೀರಾ ಅಂತ. ಇನ್ನೂ ಸ್ವಲ್ಪ ಕ್ವಶನ್ಸ್ನ ಪಿಕ್ ಮಾಡ್ಕೊಂಡಿಲ್ಲ ನಾನು, ಅಂದರೆ ಇಲ್ಲಿ ಅಷ್ಟರಲ್ಲಿ ನಾನು ಆಫ್ಲೈನ್ ಆಗಿದ್ದೆ. ಆ್ಯಕ್ಚುಲಿ ಅದು ಸ್ಟೋರಿನೇ ಡಿಲೀಟ್ ಆಗಿಬಿಟ್ಟಿತ್ತು, ಹಾಗಾಗಿ ಮಾಡ್ಕೊಂಡಿಲ್ಲ. ಸೊ ಫಸ್ಟ್ ಕ್ವಶನ್, ಯಾವ ಲಿಸ್ಟಿಂದ ಕೇಳೋಣ ಅಂತ ಹುಡುಕ್ತಾ ಇದ್ದೀನಿ ಗೈಸ್. ಫಸ್ಟ್ ಕ್ವಶನು ಕದಂಬ ಅವ್ರು ಕೇಳಿರೋದು 4616 ಅಂತ ID. ಯುವರ್ ಪಿಕ್ ಮೆನ್ಷನ್ ಮಾಡಿ ಪ್ಲೀಸ್ ಸಾಂಗ್ ಅಂತ ಮಾಡಿದ್ದೀರಾ. ಅಂದರೆ ಅವ್ರ ಐಡಿನ ಹಾಕ್ಬಿಟ್ಟು ನನ್ನ ಪಿಕ್ ಹಾಕಿ ಅವ್ರ ಐಡಿನ ಮೆನ್ಷನ್ ಮಾಡಿ ಅಂತ. ನೋಡೋಣ, ಮಾಡೋಣ. ಸೆಕೆಂಡ್ ಕ್ವಶನ್, ನಳಿನಿ ಅಜಯ್ ಅವ್ರು ಕೇಳಿರೋದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಹಾಕಿಸಿ ಫುಲ್ ನಿಮ್ಮ ಅಕ್ಕಂದು ಅಂತ. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ನಮ್ಮ ಅಕ್ಕಂದು ನನ್ನ ಫೋನಲ್ಲಿಲ್ಲ, ಅಂದರೆ ಅವ್ರ ಫೋನಲ್ಲಿದೆ. ನಾನು ಅದನ್ನು ಶೇರ್ ಮಾಡ್ಕೊಂಡಿಲ್ಲ. ಮತ್ತು ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. ಸೊ ಅವಳು ಯೂಟ್ಯೂಬ್ ಚಾನಲ್ ಹಾಕ್ತಾಳೆ, ಹೋಗಿ ನೋಡಿ ಗೈಸ್, ಹೇಳ್ತೀನಿ ಹಾಕೋಕೆ. ನೆಕ್ಸ್ಟು ಯಾರು ರಕ್ಷು ಶ್ರೀಗೌಡ ಅಂತ ಕೊಟ್ಟಿದ್ದಾರೆ. ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸಿಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ವೆಯ್ಟ್ ಮಾಡಿ, ವೀಡಿಯೋನ ಹಾಕ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಅಂದರೆ ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಹಾಕ್ತಿಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು. ಮತ್ತು ಸಂಧ್ಯಾ ಶಿವ ಅವ್ರು ಕೇಳಿರೋದು ಬೇಬಿಗೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದ್ದೀನಿ, ಹಿಂದಿನ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ ಆಲ್ರೆಡಿ, ಬೇಬಿಗೆ ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಸೋಪು, ಶಾಂಪು, ಮಸಾಜ್ ಆಯಿಲು ಮತ್ತು ಲೋಷನ್ ಎಲ್ಲ ಹಿಮಾಲಯನೇ ಗೈಸ್ ಯೂಸ್ ಮಾಡ್ತಾ ಇರೋದು. ಮತ್ತು ಅಭಿಷೇಕ್ ಮೀನಾ ಅವ್ರು ಕೇಳಿದರೆ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಮತ್ತು ಬ್ಯುಸಿ. ಮತ್ತು ನನ್ನ ತಂಗಿ ತಮ್ಮ ಇಬ್ಬರು ಕೂಡ ಇರಲ್ಲ. ಅವರಿಬ್ಬರು ಕೂಡ ಅಂದರೆ ಸ್ಕೂಲ್ಗೆ ಹೋಗ್ತಿರ್ತಾರೆ. ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರಾದರೂ ಬೇಕಲ್ವ. ಟ್ರೈಪೋಡ್ ಇದೆ, ಮನೇಲಿದೆ, ಬಟ್ ಅದನ್ನು ತಂದಿಲ್ಲ ನಮ್ಮೂರಿಂದ. ಸೊ ಒಬ್ಬಳೇ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬಳೇ ಇರ್ತೀನಿ ಮನೇಲಿ. ತುಂಬ ಅಂದರೆ ತುಂಬಾ ಬೋರ್. ಏನು ವೀಡಿಯೋ ಮಾಡಬೇಕು ಅಂತಲೂ ಕೂಡ ಒಂದೊಂದು ಟೈಮ್ ಓಡಲ್ಲ ನನಗೆ, ಅಷ್ಟು ಬೋರ್ ಆಗ್ತಾ ಇರುತ್ತೆ. ಹಾಗಾಗಿ ವೀಡಿಯೋ ಮಾಡ್ತಾ ಇಲ್ಲ. ಬಟ್ ಇವ್ರಿಗೆ ನೆಕ್ಸ್ಟ್ ಮಂತಿಂದ ಡೈಲಿ ವ್ಲಾಗ್ ಹಾಕ್ತೀನಿ. ಸುನಿಲ್ ಗೌಡ 8822 ಅವ್ರು ಕೇಳಿದ್ದೀರಾ ಡೈಲಿ ವ್ಲಾಗ್ ಮಾಡಿ ಸಿಸ್ ಅಂತ. ಅದೇ ಮಾಡ್ತೀನಿ ಗೈಸ್, ಆದಷ್ಟು ಬೇಗ ಮಾಡ್ತೀನಿ. ಮತ್ತು ಡಾರ್ಲಿಂಗ್ ಖುಷಿ KG ಅಂದರೆ ನಿಮ್ಮ ಪಾಪು ನೇಮ್ ಏನು? ಚಂದು ಅಕ್ಕ ಎಲ್ಲಿದ್ದಾರೆ? ನಮ್ಮ ಪಾಪುನ ನೇಮು ಇವಾಗ ಹೇಳಲ್ಲ, ಸ್ಕಿಪ್ ಮಾಡಿದೆ, ಕೊನೆ ತನಕ ವೀಡಿಯೋನ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ. ಸೀಕ್ರೆಟ್ ಅದು. ಆ್ಯಕ್ಚುಲಿ ಗೊತ್ತಿರುತ್ತೆ, ನೀಟಾಗಿ ನಾನು ವೀಡಿಯೋನ ಅಬ್ಸರ್ವ್ ಮಾಡಿ ನೋಡಿದವ್ರಿಗೆ ಆ್ಯಕ್ಚುಲಿ ಒಂದೊಂದು ವೀಡಿಯೋದಲ್ಲಿ ಕರೆದಿದ್ದೀನಿ ಪಾಪು ನೇಮ್ನ. ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ವೆಯ್ಟ್ ಮಾಡಿ. ಮತ್ತು ಚಂದೋಕ್ ಎಲ್ಲಿದ್ದಾರೆ ಅಂದರೆ ಅವ್ರ ಹಸ್ಬೆಂಡ್ ಮನೇಲಿದ್ದಾರೆ. ನಾಳೆ ಬರ್ತಾರೆ ಊರಿಗೆ ಅಂತ. ನಮ್ಮ ಕಡೆ ತಿಂಗಳಿಗೆ 3 ದಿನ ಕಡಿಮೆ ಆಗಿ ತಾಳಿ ಪೋಣಿಸ್ತೀವಿ, ಅಂದರೆ ಕರಿಮಣಿ ಪೋಣಿಸೋದು ಶಾಸ್ತ್ರ ಇರೋದು. ಸೊ ನಾಳೆ ಅಪ್ಪ ಅಮ್ಮ ಹೋಗ್ತಾರೆ, ಭಾನುವಾರ ಬರ್ತಾರೆ ಊರಿಗೆ. ಮತ್ತು ವಿಜೆ ಸೋನು 29 ಅವ್ರು ಹಾಕಿದ್ದಾರೆ ಮ್ಯಾರೇಜ್ ವ್ಲಾಗ್ ಹಾಕಿ ಅಂತ. ಹಾಕಿದ್ದೀನಿ ಆಲ್ರೆಡಿ, ನೀವು ನೋಡಿಲ್ಲ ಅಂತ ಅನಿಸುತ್ತೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ. ಅಂದರೆ ಮ್ಯಾರೇಜ್ ವ್ಲಾಗ್ ಅಂದರೆ ಅದೇ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಅಂದರೆ ನಿಮಗೆ ಸ್ವಲ್ಪ ಆಗಿರ್ಬೋದೇನೋ, ಅಂದರೆ ಹಸೆದು
ಮತ್ತು ಮೆಹಂದಿ ಹಸೆದು ಮತ್ತು ಅರಿಶಿನ ಶಾಸ್ತ್ರದ್ದು ಮತ್ತು ಲಾಸ್ಟಲ್ಲಿ ಮ್ಯಾರೇಜ್ದು ಅದನ್ನು ಟೋಟಲ್ ಕಂಪ್ಲೀಟ್ ಒಂದು ವೀಡಿಯೋ ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ಅದನ್ನು ನೀವು ನೋಡಿಲ್ಲ ಅಂತ ಅನಿಸುತ್ತೆ, ನೋಡಿ ಹಾಕಿದ್ದೀನಿ, ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಮ್ಯಾರೇಜ್ ವ್ಲಾಗ್ನೇ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ನಮ್ಮ ಪಾಪು ಏನಂದರೆ 3 ಗಂಟೆ ಚೆನ್ನಾಗಿದ್ಲು, ಆಟ ಆಡಿಕೊಂಡು ಏನೂ ರಗಳೆ ಮಾಡಿಲ್ಲ. ಬಟ್ ರಿಸೆಪ್ಷನಿಗೆ ನಿಲ್ಲಿಸೋ ಟೈಮಲ್ಲಿ ತುಂಬಾ ಹೇಳ್ತಿದ್ಲು, ನಿದ್ದೆ ಬಂದುಬಿಡ್ತಲ್ವ, ಸ್ವಲ್ಪ ಗಲಾಟಿಗೆಲ್ಲ ನಿದ್ದೆ ಬಂದುಬಿಟ್ಟು. ಹಂಗಾಗಿ ಅವಳನ್ನ ಮನೆಗೆ ಬಿಟ್ಟು ಹೋಗಿ, ಅಂದರೆ ಮನೇಲಿ ನಮ್ಮ ದೊಡ್ಡಮ್ಮನ ಜೊತೆ ಇರಿಸ್ಬಿಟ್ಟು ಹೋಗಿ ರಿಸೆಪ್ಷನಲ್ಲಿ ಸ್ವಲ್ಪ ಇಟ್ಬಿಟ್ಟು ನಾನೇ ಬಂದುಬಿಟ್ಟೆ. ನಮ್ಮ ಅಕ್ಕನ ಕಳಿಸೋರಿಗೂ ಕೂಡ ನಾನು ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಫ್ರೀ ಸಿಗಲಿಲ್ಲ. ಅದಕ್ಕೋಸ್ಕರ ಮ್ಯಾರೇಜ್ನೇ ಸಪ್ರೇಟ್ ವ್ಲಾಗ್ ಮಾಡಿಲ್ಲ. ಬಟ್ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ, ಎಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದೀನಿ ಅಷ್ಟನ್ನು ನಂದು ಮಾಮೂಲಿ ಏನು ವೀಡಿಯೋ ಹಾಕಿದ್ದೀನಿ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಕವಿ ಗಾನವಿ ಅವ್ರು ಕೇಳಿದ್ದೀರಾ. ಸೋ ಕ್ಯೂಟ್ ಪೇರ್ ನಿಮ್ಮದು, ಪಾಪು ಚೆನ್ನಾಗಿದೆಯಾ ಸಿಸ್ಟರ್ ಅಂತ. ಪಾಪು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನಮ್ಮ ಕ್ಯೂಟ್ ಪೇರ್ ಅಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಿರಣ್ 994985 ಹಾಯ್ ಅಂತ ಮಾಡಿದ್ದೀರಾ. ಹಾಯ್, ಹಲೋ. ನೆಕ್ಸ್ಟು ಸುಚಿ ಅಂತ ಅನ್ನೋರು, ನೀವು ತುಂಬ ಕ್ಯೂಟ್ ಆಗಿದ್ದೀರಾ, ನೀವು ನನ್ನ ಫೇವ್ರೇಟ್ ಸಿಸ್, ಪ್ಲೀಸ್ ರಿಪ್ಲೈ ಮಾಡಿ, ನಿಮ್ಮದು ಕ್ಯೂಟ್ ಪೇರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಇದಕ್ಕೆ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ರಿಪ್ಲೈ ಮಾಡಿದ್ದೀನಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸಿಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಕ್ಚುಲಿ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಮತ್ತು ಮನೋಜ್ ಮನು 8464 ಅವರು, ನಿಮ್ಮ ವಿಲೇಜ್ ಯಾವುದು, ಯಾವ ತಾಲೂಕು ಮತ್ತು ಯಾವ ಡಿಸ್ಟಿಕ್ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ನಮ್ಮದು ಹಸ್ಬೆಂಡ್ ಊರು ಬಂದು ವಡ್ರಳ್ಳಿ ಅಂತ, ನಮ್ಮದು ಡಿಸ್ಟಿಕ್ ಬಂದು ಹಾಸನ್ನು, ತಾಲೂಕು ಬಂದು ಅರ್ಕಲ್ಗೂಡು ತಾಲೂಕು. ನನ್ನ ಅಮ್ಮನ ಮನೆಯೂ ಕೂಡ ಕೆರೆಕೋಡಿ ಅಮ್ಮನ ಮನೆ. ಸೊ ತಾಲೂಕು ಸೇಮ್, ತಾಲೂಕು ಅರ್ಕಲ್ಗೂಡು, ಡಿಸ್ಟಿಕ್ ಬಂದು ಹಾಸನ. ಎಷ್ಟೋ ಸಲ ಹೇಳಿದ್ದೀನಿ ನಮ್ಮ ಊರು ಯಾವುದು ಅಂತ. ಆಲ್ಮೋಸ್ಟ್ ನಾನು ಎಷ್ಟೋ ವೀಡಿಯೋ ವ್ಲಾಗ್ ಮಾಡಿದ್ದೀನಿ, ಅದರಲ್ಲೆಲ್ಲ ಹೇಳಿದ್ದೀನಿ. ಮನೋಜ್ ಮನು 8464 ಅವರು, ಪಾಪುಗೆ ಎಷ್ಟು ಮಂತ್ ಅಂತ ಕೇಳಿದ್ದೀರಾ. ಪಾಪುಗೆ ಇವಾಗ ಈ 18 ಬಂದರೆ 5 ಮಂತ್ಸಿಗೆ ಬಿಡುತ್ತೆ. ಶಶಿ ಕುಮಾರ್ 879 ಅವರು, ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ, ಪ್ಲೀಸ್ ಮೆಸೇಜ್ ಮಾಡುವಂತೆ. ಥ್ಯಾಂಕ್ ಯು ಸೋ ಮಚ್. ಜೋಡಿ ಚೆನ್ನಾಗಿದೆ ಅನ್ನೋದಕ್ಕೆ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ ಬ್ರೋ. ಏನಾದ್ರು ಕ್ವಶನ್ಸ್ ಇದ್ರೆ ಈ ಥರ ಸ್ಟೋರಿ ಆಗ್ತಿರ್ತೀನಲ್ವಾ. ನಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ. ಇದ್ಯಾರು ಧನಂಜಯ್ ನಾಯಕ್ ಅಂತನೇನೋ 2015 ಇವರು ದುಡ್ಡು ಅನ್ ಮಾಡಿದ್ದಾರೆ. ಏನು ದುಡ್ಡು ಅಂದರೆ ಏನು ಕ್ವಶನ್ನೇ ಅರ್ಥ ಆಗಲಿಲ್ಲ ನನಗೆ. ಬರೀ ನೆಕ್ಸ್ಟ್ ಕ್ವಶನ್ ಬಂದು ಮಧುಸೂದನ್ ಇಂಟಿಯವರು, ನಾನು ನಿಮ್ಮನೆ ಏನಂತ ಕರಿಬೇಕು ಅಂತೆ. ನೀವು ಏನಂತ ಕರೀತೀರಾ? ಸಿಸ್ಟರ್ ಅಂತ ಕರೀರಿ, ಇನ್ನೇನಂತ ಕರೀತೀರಾ? ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನಾಗು ಲವ್ ಮ್ಯಾರೇಜಾ ನಿಮ್ಮದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದಕ್ಕೂ ವಿಡಿಯೋ ಲಾಸ್ಟಲ್ಲಿ ವೇಟ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಪಿಕ್ ಮಾಡಿರೋ ಕ್ವಶನ್ಸಲ್ಲಿ 90% ಬರೀ ನಿಮ್ಮದು ಲವ್ ಮ್ಯಾರೇಜಾ ಮತ್ತು ಪಾಪು ಹೆಸರೇನು, ಪಾಪು ನೇಮ್ಗಿಂತ ನಿಮ್ದು ಲವ್ ಮ್ಯಾರೇಜಾ ಬರೀ ಅದನ್ನೇ ಕೇಳಿದ್ದೀರಾ. ಅದಕ್ಕೋಸ್ಕರ ಜಾಸ್ತಿ ಯಾರ್ದು ಕ್ವಶನ್ ಪಿಕ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಒಂದೇ ಕ್ವಶನ್ ತುಂಬ ಟೈಮ್ ಬಂದಿತ್ತು, ಅದನ್ನು ಕೂಡ ಲಾಸ್ಟಲ್ಲಿ ಇಡ್ತೀನಿ. ಯಾಕೆಂದರೆ ಕ್ಯೂರಿಯಾಸಿಟಿ ಇರುತ್ತಲ್ವ ನಿಮಗೂ, ಅದನ್ನು ಲಾಸ್ಟಲ್ಲಿ ಇಡ್ತೀನಿ. ಅದಕ್ಕೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಇನ್ನೊಬ್ರು ಇದು ನೇಮ್ ಕರೆಕ್ಟಾಗಿ ಹಾಕಿಲ್ಲ. ನಿಮ್ಮ ಸಿಸ್ತು ಮ್ಯಾರೇಜ್ ಫೋಟೋ ಆ್ಯಂಡ್ ಸಾಂಗ್ ಸಿಸ್ ಅಂತ ಹಾಕಿದ್ದಾರೆ. ಅದೇ ಖಂಡಿತ ಹಾಕ್ತೀನಿ. ಅಂದರೆ ಮ್ಯಾರೇಜ್ ಫೋಟೋನ ಅವ್ರು ಕಳಿಸ್ಕೊಂಡಿಲ್ಲ ಅನಿಸುತ್ತೆ, ಅವಳು ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ. ಅವ್ರು ಇನ್ನೂ ಶೇರ್ ಮಾಡಿಸ್ಕೊಂಡಿಲ್ಲ ಸ್ಟುಡಿಯೋದಿಂದ ಅಂತ, ಇನ್ನೂ ಕೊಟ್ಟಿಲ್ಲ. ಬಟ್ ನನ್ನ ಫೋನ್ಗೂ ಕೂಡ ನಾನು ಯಾವುದೂ ಸೆಂಡ್ ಮಾಡಿಸ್ಕೊಂಡಿಲ್ಲ ಮ್ಯಾರೇಜ್ ಫೋಟೋಸ್ನ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಇದೆ. ಸೊ ನಮ್ಮ ಅಕ್ಕನ ಅಪ್ಲೋಡ್ ಮಾಡ್ತಾಳೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಳೆ. ಅವಳ ID ಗೊತ್ತಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೈಸ್, ಅಪ್ಲೋಡ್ ಮಾಡ್ತಾರೆ. ಅಕ್ಕ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಮೇಘ ಅನ್ನೋರು ಕೇಳಿದರೆ. ನನ್ನ ಫೇವ್ರೇಟ್ ಹೀರೋ, ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಯಶ್ ಅಂದರೆ ತುಂಬಾ ಇಷ್ಟ. ಯಶ್ ಸರ್ ಅಂದರೆ ತುಂಬ ಇಷ್ಟ, ಆಲ್ ಟೈಮ್ ಫೇವ್ರೇಟ್ ಹೀರೋ ಅವ್ರು ನನಗೆ. ಇನ್ನು ಓಲ್ಡ್ ಆ್ಯಕ್ಟರ್ ಅಂತ ಬಂದರೆ ತುಂಬ ಅಂದರೆ ಅನಂತ್ನಾಗ್ ಮತ್ತು ಕಾಶಿನಾಥ್ ಅವರಂದರೆ ಇಷ್ಟ ನನಗೆ. ನೆಕ್ಸ್ಟು ಅಮ್ಮು NM ಆಚಾರ್ ಅಂತ, ಆ್ಯಕ್ಚುಲಿ ಇವ್ರು ಗೊತ್ತಿರೋರೆ ನನಗೆ. ಅಕ್ಕ ಪಾಪುಗೆ ಎಷ್ಟು ಮಂತ್ ಈಗ ವೆಯ್ಟ್ ಎಷ್ಟಿದೆ ಅಂತ. ಪಾಪುಗೆ 5 ಮಂತ್ಸಿಗೆ ಬಿಡುತ್ತೆ ಇವಾಗ 18 ಬಂದರೆ. ಮತ್ತು ಎಷ್ಟು ವೆಯ್ಟ್ ಎಷ್ಟಿದೆ ಅಂತಂದರೆ 4.5 ಇದ್ಲು. ಆಗ ಮದುವೆ ಟೈಮಲ್ಲಿ ಸ್ವಲ್ಪ ವೀಕ್ ಆಗಿಬಿಟ್ಲು. ಇವಾಗ ರೀಸೆಂಟಾಗಿ ಏನೂ ಚೆಕ್ ಮಾಡಿಸಿಲ್ಲ, ಬಟ್ 4.25 ಇದ್ಲು ಇವಾಗ ಗೊತ್ತಿಲ್ಲ ಇವಾಗ ಚೆಕ್ ಮಾಡಿಸಿಲ್ಲ. ಇಟ್ಸ್ ಯುವ ಅನ್ನೋರು, ಇವ 33 ಯುವರ್ ರಿಯಲ್ ನೇಮ್ ಅಂತ. ನನ್ನ ರಿಯಲ್ ನೇಮ್ ಏನಿಲ್ಲ, ಪಲ್ಲವಿ ಅಂತಲೇ ನನ್ನ ರಿಯಲ್ ನೇಮ್ ಗೈಸ್. ಈ ಪೆಟ್ ನೇಮ್ ಆ ಥರ ಏನಿಲ್ಲ, ನನ್ನ ರಿಯಲ್ ನೇಮೇ ಪಲ್ಲವಿ ಅಂತ.
ಸೊ ಇಷ್ಟೇ ಗೈಸ್, ನಾನು ಇಷ್ಟು ಕ್ವಶನ್ನ ಪಿಕ್ ಮಾಡಿದೆ. ಆ್ಯಕ್ಚುಲಿ ಇನ್ನೂ ಬಂದಿದ್ದು ಅದೇ ಜಾಸ್ತಿ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ, ಮತ್ತು ಇನ್ನೊಬ್ರು ಯಾರೋ ಇದು ನೇಮ್ ಗೊತ್ತಿಲ್ಲ, ಡೈಲಿ ವ್ಲಾಗ್ ಮಾಡಿ ಅಂತ. ಮತ್ತೆ ಅದೇನೇ ನನಗೆ ರಿಪೀಟೆಡ್ ಕ್ವಶನ್ಸೇ ಬಂದಿದ್ದು, ಡೈಲಿ ವ್ಲಾಗ್ ಮಾಡಿ, ಮತ್ತು ನಿಮ್ಮ ಪಾಪು ಚೆನ್ನಾಗಿದೆಯಾ, ಮತ್ತು ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ, ಮತ್ತು ಪಾಪು ನೇಮ್ ಏನು ಅಂತ. ಸೊ ನನ್ನ ಪಾಪು ನೇಮ್ ಏನಂತ ಅಂದರೆ ಧ್ರುವಿತಾ ಅಂತ. ಅದನ್ನು ಆ್ಯಕ್ಚುಲಿ ಇವಾಗಲೇ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಾನು ಸಾಕಷ್ಟು ಹಿಂದಿನ ಬ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅಂದರೆ ಇವಾಗ ಮಾತಾಡಿಸ್ತಾ ಇರಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರೆ ನೇಮ್ ಕರೆದಿದ್ದೀನಿ. ಧ್ರುವಿತಾ ಅಂತ ಪಾಪು ನೇಮು, ಅಂದರೆ ಧ್ರುವಿಂದನೇ ಇಡಬೇಕು ಅಂತ ಹೇಳಿದ್ರು, ಹಂಗಾಗಿ ಧ್ರುವಿತಾ ಅಂತ ಇಟ್ಟಿದ್ದೀವಿ. ಹೇಗಿದೆ ನೇಮು ಏನು, ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮದು ಲವ್ ಮ್ಯಾರೇಜ್ ಅಂತ ಅಂದರೆ ಕೇಳ್ತೀರಾ, ಲವ್ ಮ್ಯಾರೇಜಾ ಇಲ್ಲ ಕಂಪ್ಲೀಟ್ ಅರೇಂಜ್ ಮ್ಯಾರೇಜಾ ಅಂತ. ಸೊ ನಮ್ದು ಎರಡೂ ಲವ್ ಕಮ್ ಅರೇಂಜ್ ಆ ಥರ. ಇದನ್ನು ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇದನ್ನೆಲ್ಲೂ ಕೂಡ ಶೇರ್ ಮಾಡಿಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲೂ ಈಗ ನಾನು ಯಾವ್ದಾದ್ರು ಒಂದು ನಂದು ನವೀನವ್ರದ್ದು ವೀಡಿಯೋ ಹಾಕ್ದಾಗ ಕಮೆಂಟ್ ಮಾಡ್ತಾ ಇರ್ತೀರಾ ನಿಮ್ಮದು ಲವ್ ಮ್ಯಾರೇಜಾ ಅಂತ. ಸೊ ಎರಡೂ ಹೌದು, ಲವ್ ಕಮ್ ಅರೇಂಜ್ ಎರಡೂ ನಮ್ಮದು. ಸೊ ಇದೊಂದು ಕ್ವಶನ್ಸ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನೇ ತುಂಬ ಜನ ಕೇಳಿದ್ದೀರಾ, ನಾನು ಯಾವತ್ತೂ ಆನ್ಸರ್ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ, ಓಕೆನಾ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮ್ಗೆ ಏನಾದರೂ ಇನ್ ಕೇಸ್ ಯಾವ ಥರ ವೀಡಿಯೋ ಬೇಕು ಅಥವಾ ಈ ಥರ ನಾನು ಕ್ವಶನ್ಸ್ ಹಾಕಿದ್ರೇ ನೀವು ಕ್ವಶನ್ಸ್ ಕೇಳಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಏನಾದರೂ ಅನಿಸಿದ್ರೆ ಅಥವಾ ಏನಾದರೂ ಕೇಳಬೇಕು, ಇಲ್ಲ ಈ ಥರ ವೀಡಿಯೋ ಮಾಡಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ನಾನು ಪರ್ಟಿಕ್ಯುಲರಾಗಿ ನಾನು ಯೂಟ್ಯೂಬ್ ಚಾನಲಲ್ಲೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದೋ ಒಂದು ಪರ್ಸ್ನಲ್ ಮೆಸೇಜ್ ಮಾಡಿದ್ರೆ ನಾನು ಯಾರ್ದು ಕೂಡ ರಿಕ್ವೆಸ್ಟ್ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಅಷ್ಟೇ. ಇವಾಗ ಎಷ್ಟೋ ರಿಕ್ವೆಸ್ಟ್ ಬಂದಿರುತ್ತೆ. ಸೊ ಅದನ್ನು ಒಂದೊಂದಾಗಿ ಎಲ್ಲರೂ ನೋಡೋಕ್ಕಾಗಲ್ಲ, ಅಂದರೆ ಅಷ್ಟು ಬರ್ತಾನೆ ಇರುತ್ತಲ್ವ. ಸೊ ಯಾರ್ದು ಅಂತ ಕ್ವಶನ್ಸ್ಗಳು ಗೊತ್ತಾಗಲ್ಲ. ಹಾಗಾಗಿ ನಾನು ಅದೇ ಯೂಟ್ಯೂಬಲ್ಲಾದರೆ ಈಗ ವಿಡಿಯೋ ನೋಡ್ತಿರ್ತೀನಿ, ಕಮೆಂಟ್ಗಳು ಕಮ್ಮಿ ಇರುತ್ತಲ್ವ, ಅವಾಗ ಯೂಟ್ಯೂಬಲ್ಲಾದರೆ ಬೇಗ ಗೊತ್ತಾಗ್ಬಿಡ್ತು, ಇವ್ರು ಈ ಥರ ಕ್ವಶನ್ಸ್ ಕೇಳಿದ್ದಾರೆ, ಈ ಥರ ಆನ್ಸರ್ ಮಾಡಬೇಕಪ್ಪ, ಮತ್ತು ಅದರಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ ನಾನು ಬೇಗ. ಹಾಗಾಗಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಮತ್ತು ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ನಂಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ಹೊಸ ವೀಡಿಯೋ ಕೂಡ ಮಾಡ್ತೀನಿ. ಅದೇ ಇವಾಗ ಈ ಮಂತು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಸೊ ನನ್ನ ತಮ್ಮ ತಂಗಿ ಇವ್ರಿಗೆಲ್ಲ ಸ್ವಲ್ಪ ಎಕ್ಸಾಮ್ ಎಲ್ಲ ಆದಮೇಲೆ ನನಗೆ ಸಪೋರ್ಟ್ ಆಗಿ ಒಬ್ಬರು ಬೇಕಲ್ವ ಇವಾಗ ವೀಡಿಯೋ ಮಾಡೋಕ್ಕೆ. ಈಗ ಒಬ್ಬಳೇ ಇಟ್ಕೊಂಡು ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಮತ್ತು ಪಾಪನ ಬಿಟ್ಬಿಟ್ಟು ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಅವ್ರಿಗೆ ಲೀವ್ ಬರೋವರೆಗೆ ಸ್ವಲ್ಪ ಕಷ್ಟ. ಸೊ ಇದೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ನೆಕ್ಸ್ಟ್ ಮಂದಿಂದ ಖಂಡಿತ ವೀಡಿಯೋ ಮಾಡ್ತೀನಿ. ಯಾವಾಗ ಎಕ್ಸಾಮ್ ಸ್ಟಾರ್ಟ್ ನಿಮಗೆ? ಮಾರ್ಚು ಮುಗಿಯೋದು ಏಪ್ರಿಲ್ಗ. ಸೊ ಅಂದರೆ ಒನ್ ಮಂತ್ 1.5 ಮಂತ್ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಕ್ಚುಲಿ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಅಥವಾ ಏನಕ್ಕೆ ವೀಡಿಯೋ ಮಾಡ್ತಿಲ್ಲ ಅಂತ ಕೇಳ್ತೀರಾ. ಸೊ ಅದೇ ನನಗೆ ಅವಾಗ ಅನಿಸುತ್ತೆ, ವೆಯ್ಟ್ ಮಾಡ್ತಾ ಇರ್ತಾರಲ್ವ ವೀಡಿಯೋ ಮಾಡಬೇಕು ಅಂತ. ಸೊ ಅಷ್ಟನ್ನಾದರೂ ಮಿಸ್ ಮಾಡ್ಕೋತಿರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ನನ್ನ ವೀಡಿಯೋನ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ಮತ್ತು ಯಾರ್ಯಾರು ಹೊಸ ವ್ಯೂವರ್ಸ್ ಇದ್ದಾರೆ ಅವ್ರು ಕೂಡ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಯಾವುದೇ ವೀಡಿಯೋನ ಹಾಕೋದು ಕೂಡ ಫಸ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಅದು ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಯಾವ್ದು ವೀಡಿಯೋ ಅಪ್ಲೋಡ್ ಮಾಡೋರು ನಿಮಗೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ಫಸ್ಟು ನೋಟಿಫಿಕೇಶನ್ ಬಂದು ತಲುಪುತ್ತೆ, ಓಕೆನಾ. ಅಷ್ಟೇ ಗೈಸ್, ಥ್ಯಾಂಕ್ ಯು. ಎಲ್ಲ ಊಟ ಮಾಡಿ ಆರೋಗ್ಯವಾಗಿ ಇರಿ, ಮತ್ತು ಮಾಡ್ಕೊಳ್ಳಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.